ಕಲೈಡೋಸ್ಕೋಪ್ ಇದು ನೆಟ್ಫ್ಲಿಕ್ಸ್ ಅಲ್ಲಿ ರೀಸೆಂಟ್ ಆಗಿ 2023 ಜನವರಿ 1 ರಿಲೀಸ್ ಆಗಿತ್ತು. ಸೊ ಅವತ್ತೇ ನೋಡ್ತಿದ್ದೆ, ಆದರೆ ಲೈಕ್ ಸ್ವಲ್ಪ ಲೇಟ್ ಆಯ್ತು ಕಂಪ್ಲೀಟ್ ಮಾಡೋಕ್ಕೆ. ಇದಕ್ಕೆ ಯಾಕೆ ಎಕ್ಸೈಟೆಡ್ ಆಗಿದ್ದೆ ಅಂದರೆ, ನೆಟ್ಫ್ಲಿಕ್ಸ್ ಅವ್ರು ಅನೌನ್ಸ್ ಮಾಡಿದ್ರು ಈ ವೆಬ್ ಸೀರೀಸ್ನ ನೀವು ಯಾವ್ದು ಬೇಕಾದ್ರೂ ಆರ್ಡ್ರಲ್ಲಿ ನೋಡ್ಬೋದು. ಅಂದರೆ ಫಸ್ಟ್ ಎಪಿಸೋಡ್ ನೋಡಿ, ಅದಾದ್ಮೇಲೆ ಥರ್ಡ್ ನೋಡಿ, ಅದಾದ್ಮೇಲೆ ಲಾಸ್ಟ್ ನೋಡಿ, ಇಲ್ಲಾಂದರೆ ಲಾಸ್ಟ್ ನೋಡ್ಕೊಂಡು ಫಸ್ಟಿಗೆ ಬನ್ನಿ, ಡಸಂಟ್ ಮ್ಯಾಟರ್. ಸೊ ಇದೊಂದು ವಿಯರ್ಡ್ ಅನ್ಸುತ್ತೆ ನನಗೆ, ಹೇಗೆ ಮಾಡ್ಬೋದು, ಯಾವ ಥರ ಸಾಧ್ಯ ಅಂತ. ಸೊ ಆದರೆ ನಾನು ಆ ಥರ ಏನೂ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ. ಆ್ಯಕ್ಚುಲಿ ನಾನು ಫಸ್ಟಿಂದ ಲಾಸ್ಟ್ ತನಕ ನೋಡ್ಕೊಂಡು ಹೋದೆ. ಆದರೆ ನಾನು ಲಾಸ್ಟಿಗೆ ಹೇಳ್ತೀನಿ ನೀವು ಯಾವುದರಿಂದ ನೋಡಬೇಕು, ಯಾವ ಎಪಿಸೋಡ್ ಸ್ಟಾರ್ಟ್ ಮಾಡಬೇಕು ಫಸ್ಟು, ಅವಾಗ ನಿಮಗೆ ಪೂರ್ತಿ ಮಜಾ ತೊಗೋಬೋದು. ಸೊ ಸ್ಟಾರ್ಟ್ ಮಾಡ್ತೀನಿ, ವೀಡಿಯೋ ನೋಡ್ತಾರೆ. ಅದಕ್ಕಿಂತ ಮುಂಚೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಕಲೈಡೋಸ್ಕೋಪ್ ವೆಬ್ ಸೀರೀಸ್ನ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸ್ಟೋರಿ ಬಗ್ಗೆ ಸ್ವಲ್ಪ ನಿಮಗೆ ಕಾನ್ಸೆಪ್ಟ್ನ ಹೇಳ್ಬಿಡ್ತೀನಿ. ಇದೊಂದು ಹೈಸ್ಟ್ ಸೀರೀಸ್ ಆಗೋದಿದೆ, ಹೈಸ್ಟ್ ಜಾನ್ರ್ ಅದು. ಅಂದರೆ ಕಳ್ತನ, ಅದು ಲೈಕ್ ಒಂದು ಮಾಸ್ಟರ್ ಲಿಯೋ ಅಂತ ಇರ್ತಾನೆ, ಗ್ರೂಪ್ ಲೀಡರು. ಸೊ ಅವನು ಅವನ ಟೀಮ್ನ ಕರ್ಕೊಂಡ್ಬಿಟ್ಟು ಲೈಕ್ ಪ್ರಪಂಚದ ದೊಡ್ಡ ಹೈಸ್ಟ್ ಅಂದರೆ ಕಳ್ತನ ಮಾಡೋಕ್ಕೆ ಹೊರಟಿರ್ತಾನೆ. ಆ ಹೈಸ್ಟ್ ಕಂಪ್ಲೀಟ್ ಆಗುತ್ತಾ, ಅವನು ಕಳ್ತನ ಮಾಡೋಕ್ಕೆ ಅದರಲ್ಲೇ ಸಕ್ಸಸ್ಫುಲ್ ಆಗ್ತಾನ, ಇದೆಲ್ಲ ನೀವು ಸೀರೀಸಲ್ಲಿ ಹೋಗಿ ನೋಡಬೇಕು. ಇದರಲ್ಲಿ 8 ಎಪಿಸೋಡ್ ಇದಾವೆ. ಎಲ್ಲ ಎಪಿಸೋಡು 45 to 50 ಮಿನಿಟ್ಸ್ ಇದೆ. ಇದು ಇಂಗ್ಲೀಷಲ್ಲಿ ಮತ್ತು ಹಿಂದಿ 2 ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಆಗಿದೆ. ನನಗೆ ಏನು ಅನಿಸ್ತು ಅಂದರೆ, ಹೈಸ್ಟಿಂದು ಜಾನ್ರ ಹೊಸದೇನಲ್ಲ, ಆ್ಯಕ್ಚುಲಿ ಆರ್ಡಿನರಿನೇ ಅದು. ಎಲ್ಲ ಎಷ್ಟೊಂದು ಸೀರೀಸ್ ನೋಡಿದ್ವಿ ನಾವು ಮನಿ ಹೈಸ್ಟ್ನ ಸೇರಿ. ಆದರೆ ಡೆಫಿನೆಟ್ಲಿ ಸ್ಟ್ಯಾಂಡ್ ಔಟ್ ಆಗೋದು ಎಲ್ಲಿ ಅಂದರೆ, ಇದು ನೀವು ಯಾವ ಎಪಿಸೋಡಲ್ಲಿ ಬೇಕಾದ್ರೂ ಸ್ಟಾರ್ಟ್ ಮಾಡಿರಿ, ಲೈಕ್ ಮ್ಯಾಟರ್ ಆಗಲ್ಲ, ನಿಜವಾಗ್ಲೂ ಎಲ್ಲನೂ ಅರ್ಥ ಆಗುತ್ತೆ. ಆದರೆ ನಾನೊಂದು ಹೇಳೋದಂದರೆ, ಯಾರೇ ಈ ಸೀರೀಸ್ನ ಮುಗಿಸಿದ್ರು ಅವ್ರಿಗೆ ಬೇಕಾದ್ರೆ ಕೇಳಿ ನೋಡ್ರಿ, ಅವ್ರಿಗೆ ಇದೇ ಹೇಳೋದು. ನೀವು ಅಕಸ್ಮಾತ್ ನೀವು ಯಾವ್ದಾರ ಕ್ಯಾರೆಕ್ಟರ್ ಸತ್ತೋಗೋದು ಅಥವಾ ಅವ್ರು ಏನಾದ್ರು ಲೈಕ್ ರಾಂಗ್ ಆಗೋದು, ನಿಮಗೆ ಎಮೋಷ್ನಲಿ ಕನೆಕ್ಟೆಡ್ ಇರ್ತೀರ, ಸೊ ನಿಮಗೆ ಬೇಜಾರಾಗುತ್ತೆ ಅನ್ನೋದ್ರೆ 1 to 7 ಎಪಿಸೋಡ್ ನೋಡ್ರಿ. 1 to 6 ಎಪಿಸೋಡ್ ನೋಡ್ರಿ. 7th ನೋಡ್ಬೇಡ್ರಿ, ಡೈರೆಕ್ಟ್ಲಿ 8 ನೋಡ್ರಿ. ಯಾಕಂದರೆ ನೀವು ಕನೆಕ್ಟ್ ಆಗಿರೋ ಕ್ಯಾರೆಕ್ಟರಿಗೆ ಏನೋ ಒಂದು ಆಗುತ್ತೆ ಅದು. ಆದರೆ ಅದೇನಾಗುತ್ತೆ ನಿಮಗೆ ಅಷ್ಟು ಎಫೆಕ್ಟ್ ಆಗಬಾರ್ದು ಅಂದರೆ ನೀವು 7th ಎಪಿಸೋಡ್ ನೋಡಬಾರ್ದು, ಡೈರೆಕ್ಟ್ 8 ನೋಡಬೇಕು. 8 ಆದಮೇಲೆ ಮತ್ತೆ 7 ನೋಡ್ರಿ. ಸೊ ಡಸಂಟ್ ಮ್ಯಾಟರ್, ಯಾವ್ದು ಬೇಕಾದ್ರೂ ನೋಡ್ಬೋದು ನೀವು, ಎಲ್ಲ ಅರ್ಥ ಆಗುತ್ತೆ. ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ ಆ್ಯಕ್ಚುಲಿ, ಭಾಳ ಥಿಯರಿ ಇದ್ದಾವೆ ಎಂಡಿಂಗಿಂದು ಹೇಗೆ ಅಂತ. ನಿಮಗೆ ಸೀರೀಸ್ ನೋಡಿ ಮುಗಿಸಿದ್ರೆ ಬೇಕಾದ್ರೆ ಕಂಪ್ಲೀಟ್ ಮಾಡ್ತೀನಿ ನನ್ನ ಥಿಯರಿ ಏನಿರ್ಬೋದು, ಹೇಗಿರ್ಬೋದು ಅಂತ. ಆ್ಯಕ್ಚುಲಿ ನಿಮಗೆ ಎಕ್ಸ್ಪ್ಲನೇಷನ್ ಬೇಕಿರೋ ಅದನ್ನು ಮಾಡ್ತೀನಿ ಎಪಿಸೋಡ್ಗಳಿಂದ, ನೀವು ಹ್ಞೂ ಅಂದರೆ ಮಾತ್ರ. ಸೊ ಸ್ಟೋರಿ ಬಗ್ಗೆ ಮಾತಾಡೋದ್ರೆ ಎಂಗೇಜಿಂಗ್ ಇದೆ, ಭಾಳ ಡಿಫ್ರೆಂಟ್ ಇದೆ, ಭಾಳ ಯುನೀಕ್ ಇದೆ ಸ್ಟೋರಿಗಳು ಮಾತ್ರ. ಲೈಕ್ ಪ್ಲ್ಯಾನಿಂಗ್ ಆಗಿರ್ಬೋದು, ಎಕ್ಸಿಕ್ಯೂಷನ್ನು, ನಿಜವಾಗ್ಲೂ ಪ್ಲ್ಯಾನಿಂಗ್ ಕೇಳಿಬಿಟ್ರೆ ಲೈಕ್ ಮೈ ಜುಮ್ ಅಂದ್ಬಿಡುತ್ತೆ, ಇದರ ಮಾಡ್ಬೋದಾ, ಇದು ಪಾಸಿಬಲ್ಲ ಅಂತ. ಆದರೆ ಎಷ್ಟೇ ಕಷ್ಟ ಇದ್ದರೂ ಲಿಯೋ ಪಾಸಿಬಲ್ ಮಾಡಿಸ್ತಾನೆ. ಸೊ ಲಿಟರಲಿ ಗೂಸ್ ಬಂಪ್ಸು, ಎಂಡ್ ಆಫ್ ದಿ ಡೇ ಗೊತ್ತಾಗದೆ ನಮಗೆ ಏನಾಗ್ತಿರುತ್ತೆ ಅಂತ. ಲೈಕ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದ ತಕ್ಷಣ ಗೊತ್ತಾಗೋದು ಓಕೆ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ. ನೆಗೆಟಿವ್ ಬಗ್ಗೆ ಬರೋದಾದರೆ, ಏನೊಂದು ನಾನ್ ಲೀನಿಯರ್ ವೇ ಆಫ್ ನೆರೇಟಿಂಗ್ ದ ಸ್ಟೋರಿ ಒಂದು ಮಾಡಿದ್ದಾರೆ ಈ ಸೀರೀಸಲ್ಲಿ, ಅದು ಮಾತ್ರ ನನಗೆ ಫ್ಲಾ ಅನ್ನಿಸ್ತು. ಅದಾದಮೇಲೆ 8 ಎಪಿಸೋಡಿನ ಅವಶ್ಯಕತೆ ಇರಲಿಲ್ಲ, 7 ಅಥವಾ 6 ಮುಗಿಸ್ಬೋದಿತ್ತು. ಸ್ವಲ್ಪ ಲಾಂಗ್ ಹೇಳ್ಕೊಂಡು ಹೋಗಿದ್ದಾರೆ. ಅದು ಬಿಟ್ಟರೆ ಏನೂ ಫ್ಲೋ ಕಾಣಲಿಲ್ಲ ನನಗೆ. ಇದು ಸಸ್ಪೆನ್ಸು, ಥ್ರಿಲ್ಲಿಂಗ್ ಮೂಮೆಂಟ್ಗಳಾಗಿರ್ಬೋದು, ಎಕ್ಸಿಕ್ಯೂಷನ್ನು, ಪ್ಲ್ಯಾನಿಂಗು, ಪ್ರತಿಯೊಂದು ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿ ತೋರಿಸಿದರೆ, ಪರ್ಫಾರ್ಮೆನ್ಸ್ ಮಾಡಿದರೆ. ಎಸ್ಪೆಷಲಿ ಲಿಯೋ ಕ್ಯಾರೆಕ್ಟರ್ ಅಂತೂ ನಾವು ಬ್ರೇಕಿಂಗ್ ಬ್ಯಾಡಲ್ಲಿ ನೋಡಿದ್ವಿ. ಸೊ ಅದೊಂದು ಎಮೋಷ್ನಲ್ ಕನೆಕ್ಟ್ ಇರುತ್ತೆ, ತುಂಬಾ ಕನೆಕ್ಟೆಡ್ ಇರ್ತೀರ, ತುಂಬಾ ಇಷ್ಟಪಡ್ತೀರ ಅವ್ರ ಕ್ಯಾರೆಕ್ಟರ್ನ, ಅವ್ರ ಪ್ಲ್ಯಾನ್ನ, ಅವ್ರ ಮೈಂಡ್ನ. ಅದು ಬಿಟ್ಟರೆ ಏನೂ ಫ್ಲಾ ಕಾಣಲಿಲ್ಲ ನನಗೆ. ಸೊ ಡೆಫಿನೆಟ್ಲಿ ಇದೊಂದು ಗಿವ್ ಎ ಟ್ರೈ ಅಂತ ಹೇಳ್ತೀನಿ ಈ ಸೀರೀಸಿಗೆ, ಯಾಕೆಂದರೆ ತುಂಬ ಡಿಫ್ರೆಂಟಾಗಿದೆ. ಆಮೇಲೆ ಏನಪ್ಪ ಅಂದರೆ ಚೆನ್ನಾಗಿತ್ತು, ಆದರೆ ತೀರಾ ಚೆನ್ನಾಗಿದೆ ಅಂತ ಹೇಳಲ್ಲ ನಾನು. ಲೈಕ್ ಒಂದು ವರ್ತ್ ವಾಚಿಂಗ್ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಟೈಮ್ನ ಇದಕ್ಕೆ ಕೊಟ್ಟರೆ ಡೆಫಿನೆಟ್ಲಿ ವೇಸ್ಟ್ ಆಗೋಲ್ಲ. ಆದರೆ ಔಟ್ ಆಫ್ ದಿ ಬಾಕ್ಸ್ ಎಲ್ಲ ನೀವು ಈ ಥರ ನಾವು ನೋಡೇ ಇಲ್ಲ ಯಾವತ್ತು, ಇದೆ ಫಸ್ಟು ಆ ಥರ ವೆಬ್ ಸೀರೀಸ್ ಏನಲ್ಲ ಇದು, ಒಂದು ಅಬವ್ ಅವರ್ ಅಂತಲೇ ಹೇಳ್ಬೋದು. ಸೊ ಇದು ಡೆಫಿನೆಟ್ಲಿ ಡಿಪೆಂಡ್ ಆಗಿದೆ ನಿಮ್ಮ ಮೇಲೆ, ನೀವು ಇದಕ್ಕೆ ಇಷ್ಟಪಡ್ತೀರಾ. ನಿಮಗೆ ಅಕಸ್ಮಾತ್ ನೀವು ಇದು ಹೈಸ್ಟ್ ಜಾನ್ರ ಕಳ್ತನದ್ದು ಮೂವಿಗಳು ನಿಮಗೆ ಇಷ್ಟ ಆಗೋದಿದ್ರೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಈ ಸೀರೀಸಿಗೆ ಈ ಜಾನ್ರಿಗೆ ಹೊಸೊಬ್ರು ಅಂದರೆ ಇಷ್ಟ ಆಗಲ್ಲ. ಸೊ ಇದು ಮೇಲೆ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದರಲ್ಲಿ ನಾನು ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಿಮಗೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನಗೆ. ಮತ್ತು ಇದು ಚಾನಲ್, ಇದು ಎಪಿಸೋಡ್ಗಳಿಂದ ನಿಮಗೆ ಎಕ್ಸ್ಪ್ರೆಷನ್ ಕನ್ನಡದಲ್ಲಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತೊಗೊಂಬರ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಸೊ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನಗೆ. ನಾನೇ ಸಿಗ್ತಾರೆ ಬೇರೆ ಬಿಟ್ಟು ಟಿಲ್ ದೆನ್ ಟೇಕ್ ಕೇರ್, ಬಾಯ್.